25 ವರ್ಷದಿಂದ ಸಚಿವರುಗಳ ನೇತೃತ್ವದೊಳಗೆ ಚಿಕ್ಕೋಡಿ ಜಿಲ್ಲಾ ಬೇಕಂತೇಳಿ ಸೈಕಲ್ದಿಂದ ಹೋರಾಟ ಶುರು ಆಗಿದ್ದು ನಮ್ಗೆ. ಅವಾಗ ನಾವು ತರುಣಿದ್ದು ಇವ್ರು ಹೋರಾಟ ಮಾಡ್ತಿದ್ದು. ಈಗ ನಮ್ಮೆಲ್ಲ ವಯಸ್ಸಾಗೈತಿ, ಆದ್ರೂ ಸುದ್ದಿ ಇನ್ನೂ ಹೋರಾಟ ನಾವು ಬಿಟ್ಟಿಲ್ಲ. ಸರ್ಕಾರ ಸುಳ್ಳು ಹೇಳ್ಕೊತ ಹೊಂಟೈತಿ. ಮತ್ತು ಸರ್ಕಾರ ಏನು ಹೇಳ್ತದ ಅಂದ್ರೆ ಚುನಾವಣೆ ಪೂರ್ವ ನಮ್ಮ ಸರ್ಕಾರ ಬಂದ ಕೂಡಲೇ ಮೊದಲನೇ ಕೆಲಸ ಚಿಕ್ಕೋಡಿ ಜಿಲ್ಲಾ ಮಾಡೋದು. 2.5 ವರ್ಷ ಆದ್ರೂ ಸುದ್ದ ಈಗ 2ನೇದು 3ನೇದು ಅಧಿವೇಶನ ಇದು ಬೆಳಗಾವಿಗೆ ಆಗೋದು. 3 ಅಧಿವೇಶನ ಆದ್ರೂ ಸುದ್ದ ಚಿಕ್ಕೋಡಿ ಜಿಲ್ಲಾ ಘೋಷಣೆ ಮಾಡೋಕ್ತಾ ಇರಲಿಲ್ಲ. ಅದಕ್ಕೆ ಏನೈತಿ ಮೊದಲು ಬರೋದು ಉಗ್ರ ಹೋರಾಟ ಮಾಡೋಕ್ಕಿಂತ ಮುಂದೆ ನಮಗೆ ಯಾಕೆ ಬದುಕಬೇಕು. ಈಗಾಗಲೇ ಸ್ವಾಮೀಜಿಗಳು ಹೋದರು, ಸಂಗಪ್ಪಗಳು ಹೋದರು, ಹತ್ಯಾಗಳು ಹೋದರು, ಸಾಕಷ್ಟು ಜನ ಹೋರಾಟಗಾರರು ಹೋದ್ರು. ನಾವು ಬದುಕಿದ್ರೆ ಏನು ಸಾಧನೆ ಮಾಡೋಕ್ಕಾಗ್ತಿದ್ವಿ. ನಮ್ಮ ಮಾತಿಗೆ ಬೆಲೆ ಇಲ್ಲ. ಅದಿ ಬಿದಿ ಗಲ್ಯಾಗಲ್ಲ ಜನ ಕೇಳತ್ತಾರೆ, ಏನಾದ್ರು ನಿಮ್ಮ ಹೋರಾಟ ಅಂತ ಕೇಳ್ತಾರೆ ರೀ. ಉತ್ತರ ಕೊಡೋಕೆ ನಾಚಿಕೆ ಬರೋದೈತಿ ನಮಗೆ. ಬದುಕ ಬೇಡಾಗೈತಿ. ಅದಕ್ಕೆ ನಾವು ಈಗ ಸರ್ಗಳು ಹೇಳ್ದಂಗೆ ಏನು ಕೊನೆ ಇವತ್ತೇನೈತಿ ಬಹುತೇಕ ನಾವು ಎಲ್ಲರೂ ಆತ್ಮಹತ್ಯೆ ನಿರ್ಣಯ ತೊಗೊಂಡು ಒಂದು ಪತ್ರ ಕಳಿಸೋ ವಿಚಾರ ಮಾಡಕತ್ತಿದ್ದೆವು. ಅದನ್ನ ಕೂಡಲೇ ನಾವು ನಿರ್ಣಯ ತಗೋತೀವಿ ಅಂತ ಹೇಳಿಕ್ಕೆ. ಕಳೆದ 30 ವರ್ಷಗಳಿಂದ ವಿವಿಧ ಹಂತದ ಹೋರಾಟಗಳನ್ನು ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಆಗಬೇಕು ತಿಳ್ಕೊಂಡು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಕರ್ನಾಟಕ ರಾಜ್ಯದೊಳಗೆ ಅತ್ಯಂತ ದೊಡ್ಡ ಜಿಲ್ಲೆ ಅದು ಬೆಳಗಾವಿ ಜಿಲ್ಲೆ. ಬೆಳಗಾವಿ ಜಿಲ್ಲೆಯೊಳಗೆ ಅತ್ಯಂತ ದೊಡ್ಡ ತಾಲೂಕು ಯಾವುದಾದ್ರೂ ಇದ್ರೆ ಅದು ಚಿಕ್ಕೋಡಿ. ಹೀಗೆ 30 ವರ್ಷಗಳ ಹಿಂದೆ ಸನ್ಮಾನ್ಯ ಜೆ.ಎಚ್. ಪಟೇಲ್ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಚಿಕ್ಕೋಡಿಗೆ ಬಂದಾಗ ಚಿಕ್ಕೋಡಿ ಮತ್ತು ಗೋಕಾಕನ್ನ ಜಿಲ್ಲೆ ಮಾಡ್ತೇವೆ ತಿಳ್ಕೊಂಡು ಆಗಿನ ಟೈಮ್ದೊಳಗೆ ಎಲ್ಲ ಅರ್ಹತೆಯನ್ನು ಹೊಂದಿರತಕ್ಕಂಥದ್ದು ಇದು ಚಿಕ್ಕೋಡಿ ಜಿಲ್ಲೆ ಘೋಷಣೆ ಮಾಡಿದ್ರು. ಆದ್ರೆ ಕೆಲವು ಪಟ್ಟಬದ್ಧ ಹಿತಾಸಕ್ತಿ ರಾಜಕಾರಣಿಗಳ ಹಿನ್ನಡೆಯಿಂದ ಅವತ್ತು ಆದೇಶ ಆಗಲಿಲ್ಲ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಹಳಷ್ಟು ಹೋರಾಟಗಳನ್ನ ಸಂಜೀವನ ಬಡಿಗೇರ್ ನೇತೃತ್ವದೊಳಗ, ಚಂದ್ರಕಾಂತ ಹುಕ್ಕೇರಿ ನೇತೃತ್ವದೊಳಗ ಹೋರಾಟಗಳನ್ನು ಮಾಡ್ತಾ ಬಂದ್ರು ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯ ಚಿಕ್ಕೋಡಿ ಜಿಲ್ಲೆ ಆಗಲಿಕ್ಕೆ ಹಿಂದೇಟವನ್ನು ಹಾಕ್ತಾ ಇದ್ದಾರೆ. ಈ ಸಲ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಹೋರಾಟವನ್ನು ಕೈಗೊಂಡಾಗ ಮತ್ತು ಈ ಚಿಕ್ಕೋಡಿ ಮತ್ತು ಗೋಕಾಕನ್ನು ಹೊರತುಪಡಿಸಿ ಈಗ ಸದ್ಯ ಅತನಿ ಇರಬಹುದು, ಆಮೇಲೆ ಸೌದತ್ತಿ ಇರಬಹುದು, ಬೈಲೊಂಗಲ್ ಇರಬಹುದು, ಇವರು ನಮಗೂ ಕೂಡ ಜಿಲ್ಲೆ ಬೇಕಂತ ತಿಳ್ಕೊಂಡು ಕೇಳ್ತಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ 30 ವರ್ಷಗಳ ಹಿಂದಿನಲ್ಲಿ ಇರ್ತಕ್ಕಂಥ ಇತಿಹಾಸವನ್ನು ನಾವು ತೆಗೆದುಕೊಂಡಾಗ ಚಿಕ್ಕೋಡಿ ಪ್ರಾಶಸ್ತ್ಯವನ್ನು ಮೊದಲು ಕೊಟ್ಟು ನಂತರದ ಪ್ರಾಶಸ್ತ್ಯವನ್ನು ಗೋಕಾಕ್ ಕೊಡಬೇಕು. ತದನಂತರ ನೀವು ಯಾವ ಮಾಡ್ತೀರೋ ನಮ್ಗೆ ಗೊತ್ತಿಲ್ಲ. ಭೌಗೋಳಿಕವಾಗಿರ್ತಕ್ಕಂಥ, ಶೈಕ್ಷಣಿಕವಾಗಿರುವಂತಹ, ಆಮೇಲೆ ಈ ಚಿಕ್ಕೋಡಿ ಒಳಗಿರ್ತಕ್ಕಂಥ ಎಲ್ಲ ಅರ್ಹತೆಗಳನ್ನು ಏನು ಹೊಂದಿದೀಪ ಅಂದ್ರೆ ಇಲ್ಲಿರ್ತಕ್ಕಂಥದ್ದು ಕಳೆದ 22 ವರ್ಷಗಳ ಹಿಂದೆ ಸಲ ಬೆಳಗಾವಿಯ ಚಳಿಗಾಲ ಅಧಿವೇಶನದೊಳಗ ಇದೇ ತಿಂಗಳ 8ನೇ ತಾರೀಕಿನಿಂದ ಆ ಅಧಿವೇಶನ ಪ್ರಾರಂಭ ಇದ್ದಾಗಿನೂ ಕೂಡ ನಾವು ಈ ಬಸವ ವೃತ್ತದೊಳಗೆ 12ನೇ ದಿವಸದ ಹೋರಾಟ ನಮ್ದು ಇವತ್ತಿದ್ರೂ ಕೂಡ ಘನ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಇತ್ತ ಕಡೆಗೆ ಅವರು ಕಣ್ಣು ಹರಿಸದೇ ಇರತಕ್ಕಂಥದ್ದು ನಮ್ಮೆಲ್ಲರ ದುರ್ದೈವದ ಸಂಗತಿ. ಈ ಭಾಗದ ಹಳ್ಳಿಯಲ್ಲಿ ಹಾದಿ ಬೀದಿಯಲ್ಲಿ ಹೋಗ್ತಕ್ಕಂಥವ್ರು ನಮ್ಗೆ ಕೇಳ್ತಾ ಇದ್ದಾರೆ, ನೀವು ಕೂತ್ 12 ದಿವಸ ಆಯ್ತು, ಜಿಲ್ಲೆ ಬಗ್ಗೆ ಏನಾಯ್ತು ಕೇಳಿದಾಗ ನಮ್ಮೆಲ್ಲ ಹೋರಾಟರಿಗೂ ಉತ್ತರವನ್ನು ಕೊಡದಂತ ಸ್ಥಿತಿಯಲ್ಲಿ ನಾವಿದ್ದೇವೆ. ಮುಂದೊಂದು ದಿನ ಇವತ್ತು ಕೊನೆ ಹಂತ ನಾವು ಎಲ್ಲ ಜನಪ್ರತಿನಿಧಿಗಳಿಗೆ, ಘನ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಚಿಕ್ಕೋಡಿ ಜಿಲ್ಲೆಯನ್ನು ಇವತ್ತು ನೀವು ಘೋಷಣೆ ಮಾಡೋದು ಹೋದ್ರೆ ನಾವು ನಾಳೆಯಿಂದ ಯಾವ ನಿರ್ಧಾರವನ್ನು ಕೈಗೊಳ್ತೇವೆ ಅಂತಕ್ಕಂಥದ್ದು ಹಿನ್ನಡೆ ಆಗ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಕೊನೆಗೆ ಹೋಗಿ ಈ ಜಿಲ್ಲಾ ಹೋರಾಟ ಸಮಿತಿಯವರು ಎಲ್ಲರೂ ಕೂಡ ಇವತ್ತು ನಾವು ಏನ್ ನಿರ್ಣಯ ಕಳ್ಕೊಳ್ತೇವಪ್ಪ ಅಂತಂದ್ರೆ ನಾವು ಕೊನೆಗೆ ಹೋಗಿ ಚಿಕ್ಕೋಡಿ ಜಿಲ್ಲೆ ಘೋಷಣೆ ನೀವು ಮಾಡದೆ ಹೋದದ್ದಾದ್ರೆ ಒಂದು ಆತ್ಮಹತ್ಯೆಯ ಸಮೀಪಕ್ಕಾದ್ರೂ ಹೋಗಿ ಆದ್ರೂ ಕೂಡ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕಾರ್ಯವನ್ನ ನಾವು ಇವತ್ತಿನಿಂದ ಮಾಡಬೇಕಾಗ್ತಾ ಇದೆ. ಆ ಹಿನ್ನೆಲೆ ಒಳಗ ಸನ್ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಹೆಸರು ಉಳಿತಾ ಇದೆ. ಚಿಕ್ಕೋಡಿ 30 ವರ್ಷಗಳ ಇತಿಹಾಸವನ್ನ ಹೋಗ್ಲಾಡಿಸಬೇಕಾದ್ರೆ ನೀವು ಸಿಹಿ ಸುದ್ದಿಯನ್ನು ಇವತ್ತು ನಮ್ಗೆ ಕೊಡಬೇಕು. ಒಂದ್ ವೇಳೆ ಕೊಡದದ್ದು ಹೋದದ್ದಾದ್ರೆ ನಮ್ಮ ಸಂಜೀವನ ಬಡಿಗೇರ್ ಅಧ್ಯಕ್ಷರು, ಕಾರ್ಯದರ್ಶಿ ಚಂದ್ರಕಾಂತ್ ಹುಕ್ಕೇರಿ ಅವರು ಯಾವ ನಿರ್ಧಾರವನ್ನು ಕೈಗೊಳ್ತಾರೆ ಆ ನಿರ್ಧಾರಕ್ಕೆ ನಾವೆಲ್ಲ ಹೋರಾಟರು ಬದ್ದಿದ್ದೇವೆ. ಇವತ್ತು ವಿಶೇಷವಾಗಿ ಈ ಹೋರಾಟಕ್ಕೆ ನಮ್ಮ ಎಲ್ಲ ನಿವೃತ್ತ ನೌಕರರು ಕೂಡ ಆಗಮಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ಲಿಕ್ಕೆ ಆಗಮಿಸಿದ್ದಾರೆ. ನದಾಬ್ ಸರ್ ಇರಬಹುದು, ದಿನಕರ್ ಸರ್ ಇರಬಹುದು, ಕಟ್ಟಿ ಸರ್ ಇರಬಹುದು, ಹುದ್ದಾರ್ ಸರ್ ಇರಬಹುದು, ಇವರೆಲ್ಲರೂ ಕೂಡ ತಮ್ಮ ನಿವೃತ್ತಿ ವಯಸ್ಸಿನಲ್ಲಿ ಚಿಕ್ಕೋಡಿ ಜಿಲ್ಲೆಯನ್ನು ನೋಡಬೇಕಂತ ತಿಳ್ಕೊಂಡು ವಿವಿಧ ಹಂತದ ಮಹಿಳಾ ಮನೆಗಳು ಬಂದಿದ್ದಾರೆ, ರೈತ ಸಂಘದ ಹೋರಾಟಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ವಿವಿಧ ಹಂತದ ಹೋರಾಟಗಳಿಗೆ ಬೆಂಬಲ ಕೊಟ್ಟಿದ್ದಾರೆ. ಈಗಾದ್ರೂ ಕೂಡ ಸರ್ಕಾರ ಎಚ್ಚರಿಕೆ ಕೊಟ್ಟು ಈ ಜಿಲ್ಲೆಯನ್ನು ಇವತ್ತು ಘೋಷಣೆ ಮಾಡಬೇಕು ಎತ್ಕೊಂಡು ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನಾವು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ.